ಇನ್ನು ಇವತ್ತು ದೇಶೀಯ ಷೇರು ಮಾರುಕಟ್ಟೆಯು ಮಂಗಳವಾರ ಅಂದ್ರೆ ಇಂದು ಕುಸಿತದಿಂದ ವಹಿವಾಟನ್ನ ನಡೆಸಿದೆ. ಸೆನ್ಸೆಕ್ಸ್ ಸುಮಾರು 150 ಪಾಯಿಂಟ್ಸ್ಗಳ ಕುಸಿತದೊಂದಿಗೆ 80,650ಕ್ಕೆ ವಹಿವಾಟನ್ನ ನಡೆಸುತ್ತಿದೆ. ಇತ್ತ ನಿಫ್ಟಿ 50 ಪಾಯಿಂಟ್ಸ್ಗಳ ಕುಸಿತದೊಂದಿಗೆ 24,400ರ ಗಡಿಯಲ್ಲಿ ವಹಿವಾಟನ್ನ ನಡೆಸಿದೆ. ಸೆನ್ಸೆಕ್ಸ್ನ 30 ಷೇರುಗಳಲ್ಲಿ 23 ಷೇರುಗಳು ಕುಸಿತವನ್ನ ಕಂಡಿವೆ. ಸನ್ ಫಾರ್ಮಾ, ಟಾಟಾ ಮೋಟಾರ್ಸ್, SBI, HDFC ಬ್ಯಾಂಕ್, TCS ಮತ್ತು ಇನ್ಫೋಸಿಸ್ -1% ಕುಸಿತವನ್ನ ಕಂಡಿದೆ. ಅದೇ ಸಮಯದಲ್ಲಿ ಮಹೇಂದ್ರ, ಏರ್ಟೆಲ್ ಮತ್ತು ಬಜಾಜ್ ಫಿನ್ಸರ್ವ್ -3% ಏರಿಕೆಯನ್ನ ಕಂಡಿವೆ. ಇನ್ನು ನಿಫ್ಟಿಯ 50 ಷೇರುಗಳಲ್ಲಿ 25 ಷೇರುಗಳು ಕುಸಿತವನ್ನ ಕಂಡಿವೆ ಮತ್ತು NSEಯ ವಲಯ ಸೂಚಂಕಗಳಲ್ಲಿ ಫಾರ್ಮಾ, ಮೆಟಲ್, ಮೀಡಿಯಾ, ಬ್ಯಾಂಕಿಂಗ್ ಮತ್ತು ರಿಯಾಲಿಟಿ -1.5% ಕುಸಿತವನ್ನ ಕಂಡಿವೆ. ಅದೇ ಸಮಯದಲ್ಲಿ ಆಟೋ ವಲಯವು -1% ಏರಿಕೆಯನ್ನ ಕಂಡಿದೆ. ಇನ್ನು ಇವತ್ತು ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳನ್ನ ತಯಾರಿಸುವಂತ ಭಾರತೀಯ ಕಂಪನಿಯಾದ ಅಥರ್ ಎನರ್ಜಿಯ ಷೇರುಗಳನ್ನ ಇಂದು ಅಂದರೆ ಮೇ 6ರಂದು BSE ಮತ್ತು NSEಯಲ್ಲಿ ಪಟ್ಟಿ ಮಾಡಲಾಗ್ತಿದೆ. ಕಂಪನಿಯ IPO ಏಪ್ರಿಲ್ 28ರಂದು ಪ್ರಾರಂಭವಾಯಿತು. ಈ IPOದ ಇಶ್ಯೂ ಬೆಲೆಯು ಪ್ರತಿ ಷೇರುಗೆ ₹304 ಇಂದ ₹321ಗೆ ನಿಗದಿಪಡಿಸಲಾಗಿದೆ. ಈ ಸಾರ್ವಜನಿಕ ಸಂಚಿಕೆಯ ಮೂಲಕ 8.18 ಕೋಟಿ ಷೇರುಗಳನ್ನು ಮಾರಾಟ ಮಾಡುವ ಮೂಲಕ ಕಂಪನಿಯು ₹8,750 ಕೋಟಿ ಸಂಗ್ರಹಿಸಲು ಬಯಸಿದೆ. ಇನ್ನು ಇವತ್ತು ಜಾಗತಿಕ ಮಾರುಕಟ್ಟೆಯ ಕುರಿತು ನೋಡೋದಾದ್ರೆ ಏಷ್ಯಾ ಮಾರುಕಟ್ಟೆಗಳಲ್ಲಿ ಇಂದು ಯಾವುದೇ ವಹಿವಾಟು ಇಲ್ಲ. ಜಪಾನ್ನ ನಿಕ್ಕಿ ಮುಚ್ಚಲಾಗಿದೆ. ಮೇ 2ರಂದು ಇದು 378 ಪಾಯಿಂಟ್ಸ್ಗಳ ಏರಿಕೆಯಾಗಿ 1.4 ಅಥವಾ 36,830ಕ್ಕೆ ಮುಕ್ತಾಯವನ್ನಗೊಂಡಿತ್ತು. ಇನ್ನು ಕೊರಿಯಾದ ಕೊಸ್ಪಿ ಕೂಡ 3 ಪಾಯಿಂಟ್ಸ್ಗಳ ಏರಿಕೆಯಾಗಿ 0.12 ರೊಂದಿಗೆ 2,560ಕ್ಕೆ ಮುಕ್ತಾಯಗೊಂಡಿದೆ. ಇಂದು ಮೇ 6ರಂದು ಹಾಂಗ್ಕಾಂಗ್ನ ಹಾಂಗ್ ಸೆಂಗ್ ಸೂಚಂಕವು 118 ಪಾಯಿಂಟ್ಸ್ಗಳ ಏರಿಕೆಯಾಗಿ 0.52 ಅಂದ್ರೆ 22,623ಕ್ಕೆ ವಹಿವಾಟನ್ನ ನಡೆಸುತ್ತಿದೆ. ಮತ್ತೊಂದೆಡೆ ಚೀನಾದ ಶಾಂಘೈ ಕಾಂಪೋಸಿಟ್ 28 ಪಾಯಿಂಟ್ಗಳು ಅಂದ್ರೆ ದರದಲ್ಲಿ ಹೇಳೋದಾದ್ರೆ 0.86 ಏರಿಕೆಯಾಗಿದ್ದು ಅದು 3,307ಕ್ಕೆ ತಲುಪಿದೆ. ಇನ್ನು ಮೇ 5ರಂದು ಅಮೆರಿಕದ ಡಾಲ್ ಜೋನ್ಸ್ 100 ಪಾಯಿಂಟ್ಸ್ಗಳು ಅಂದ್ರೆ 0.24 ಕುಸಿದು 41,219ಕ್ಕೆ ಮುಕ್ತಾಯವಾಯಿತು. ಇನ್ನು ನಾಸ್ಕಾಡ್ ಕಾರ್ಪೋಸ್ಟಿಕ್ 134 ಪಾಯಿಂಟ್ಸ್ಗಳು ಅಂದ್ರೆ 0.74 ಕುಸಿದರೆ SPY 500 ಸೂಚಂಕಗಳಲ್ಲಿ 36 ಪಾಯಿಂಟ್ಸ್ಗಳು ಅಂದ್ರೆ 0.64 ಏರಿಕೆಯನ್ನು ಕಂಡಿದೆ. ಇನ್ನು ಭಾರತೀಯ ಮಾರುಕಟ್ಟೆಯಲ್ಲಿ ವಿದೇಶಿ ಹೂಡಿಕೆದಾರರ FII ಖರೀದಿ ಮುಂದುವರೆದಿದೆ. ನಿನ್ನೆ ಮೇ 5ರಂದು ವಿದೇಶಿ ಹೂಡಿಕೆದಾರರು 497.79 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಖರೀದಿಸಿದ್ದಾರೆ. ಮತ್ತೊಂದೆಡೆ ದೇಶೀಯ ಹೂಡಿಕೆದಾರರು ಈ ಅವಧಿಯಲ್ಲಿ 2,788.66 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಖರೀದಿಸಿದ್ರು. ಇನ್ನು ಏಪ್ರಿಲ್ ತಿಂಗಳಲ್ಲಿ ವಿದೇಶಿ ಹೂಡಿಕೆದಾರರ ನಿವ್ವಳ ಖರೀದಿಗಳು 2,735.2 ಕೋಟಿ ರೂಪಾಯಿಗಳಷ್ಟಿತ್ತು ಮತ್ತು ದೇಶೀಯ ಹೂಡಿಕೆದಾರರು ಈ ತಿಂಗಳಲ್ಲಿ 28,228.45 ಕೋಟಿ ರೂಪಾಯಿಗಳ ನಿವ್ವಳ ಖರೀದಿಗಳನ್ನು ಮಾಡಿದ್ದಾರೆ.